ಉಪಚುನಾವಣೆ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರು ಕಾಂಗ್ರೆಸ್ ಮೇಲೆ ಮುನ್ಸ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಬಿಜೆಪಿಯವರು ಮುಸ್ಲಿಂ ಬಾಹುಳ್ಯ ಇರತಕ್ಕಂಥ ವಾರ್ಡ್ಗಳಲ್ಲೂ ಕೂಡ ನಾವು ಮತಯಾಚನೆ ಮಾಡ್ತೇವೆ, ಜೊತೆಗೆ ಬೂತ್ ಏಜೆಂಟರನ್ನು ಕೂಡ ನೇಮಕ ಮಾಡ್ತೀವಿ ಅಂತ ಹೇಳಿದೆ. ಈಗ ಮಾಡ್ತಾ ಇರಲಿಲ್ಲ 64 ಬೂತ್ಗಳಲ್ಲಿ 64 ಬೂತಲ್ಲಿ ಅವರು ಓಟು ಕೇಳೋ ಹಕ್ಕು ಅವ್ರಿಗಿರುತ್ತೆ, ಏಜೆಂಟು ಹಾಕ್ತಾರೆ. ಆಮೇಲೆ ಮುಸ್ಲಿಮ್ಸು ಅಲ್ಲಿ ಟಿಕೆಟ್ ಕೇಳಿದರು, ಕೊಡೋಕ್ಕಾಗಲಿಲ್ಲ. ರಾಜ್ಯಸಭಾ ಅಥವಾ ವಿಧಾನ ಪರಿಷತ್ತಿಗೆ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರೆಲ್ಲ ಹೇಳಿರ್ತಾರೆ. ಮತ್ತು ಸೀಟ್ ಕೊಟ್ಟಿಲ್ಲ ಅಂತ ಮುನಿಸ್ಕೊಂಡೇನು ಅವ್ರೇನು ಬಿ ಜೆ ಪಿಗೆ ಹಾಕೋಕೆ ಹೋಗಲ್ಲ. ಬಿ ಜೆ ಪಿಗೆ ಯಾಕೆಂದರೆ ಬಿ ಜೆ ಪಿಯವರು ಅವರ ನೋಡ್ತಾ ಇದ್ದೀವಲ್ಲ 13 ವರ್ಷದಿಂದ ಯಾವ ರೀತಿ ಇವರು ಮುಸ್ಲಿಮ್ಸ್ ಇರ್ಬೋದು ಅವ್ರ ಮೇಲೆ ಯಾವ ರೀತಿ ಇವರು ಅವ್ರು ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಮತ್ತು ಅವರು ಕೂಡ ನಮ್ಮ ದೇಶದ ಪ್ರತಿ ಪ್ರಜೆಗಳು ಅನ್ನೋದು ಅರ್ಥ ಮಾಡ್ಕೋಬೇಕು ಅಂತ. ನಮ್ಮ ಸಂವಿಧಾನದಲ್ಲಿ ಯಾರಿಗೂ ಸಮಾನತೆ ಹಕ್ಕು ಕೊಟ್ಟಿದೆ. ಆದರೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಕೆಲವ್ರನ್ನ ತುಚ್ಛವಾಗಿ ಕಾಣ್ತಾರೆ. ಅದರಲ್ಲೂ ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲರಾಗಿದ್ದಾರಲ್ಲ ಅವರೇನು ಮುಸ್ಲಿಮ್ಸ್ ಅಂತಲ್ಲ, ಹಿಂದುಳಿದ ವರ್ಗದವರಿರ್ಬೋದು ಅಥವಾ SC/STs ಇರ್ಬೋದು, ಮತ್ತು ಮಹಿಳೆಯರ ಬಗ್ಗೆ ಅಂದರೆ ಬಹಳ ಅಸಡ್ಡೆ ಬಿ ಜೆ ಪಿಯವರು ಮೊದಲಿಂದಲೂ ಕೂಡ. ಇವ್ರನ್ನೆಲ್ಲ ಕೂಡ ಸರಿಯಾಗಿ ನಡೆಸ್ಕೊಳ್ತಿಲ್ಲ ಬಿ ಜೆ ಪಿ ಪಕ್ಷ. ನಾನು 3-4 ದಾವಣಗೆರೆ, ಇದು ಬಾಗಲಕೋಟೆ 3-4, ಅಲ್ಲಿಂದ ಮುಗಿಸ್ಕೊಂಡು 5-6 ದಾವಣಗೆರೆ.